ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಕೊಬ್ಬರಿ ಬರ್ಫಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಅದು ಭಾಳ ಟೇಸ್ಟ್ ಆಗಿರ್ತೈತಿ ಮತ್ತು ಈಜಿ ಐತಿ. ಬರೀ ಕೊಬ್ಬರಿ ಸಕ್ಕರೆ ಇಂಗ್ರೀಡಿಯೆಂಟ್ಸು ಭಾಳ ಕಡಿಮೆ ಅದಾವು ನೋಡ್ರಿ. ಇದು ಬೆಸ್ಟ್ ಆಗಿರ್ತೈತಿ. ಇದನ್ನ ಈ ಪಂಚಮಿ ಹಬ್ಬಕ್ಕೆ ಹೇಳಿ ನಾನು ಬರ್ಫಿ ಮಾಡಾಕತ್ತೀನಿ. ನೀವು ಮಾಡಿ ನೋಡ್ರಿ, ಕ್ರಿಸ್ಪಿಯಾಗಿರ್ತೈತಿ, ಟೇಸ್ಟಿಯಾಗಿರ್ತೈತಿ. ಈಗ ನೋಡ್ರಿ, ನಾ ಕೊಬ್ಬರಿಯನ್ನು ಹೀಗೆಲ್ಲ ಮಾಡಿ ಇಟ್ಕೊಂಡೀನಿ. ಕೊಬ್ಬರಿ ಇವನ್ನ ತುರಿಯೋ ಮನ್ಯಾಗ ತುರಿಬೇಕು. ಇದನ್ನು ಈ ಥರ ನೋಡ್ರಿ ತುರಿಯಾಗತ್ತೈತಿ. ಈಗ ಹೀಗೆಲ್ಲ ಅದು ಕೊಬ್ಬರಿ ಬಂದಿಂದ ಇದೆಲ್ಲ ಹಿಂಗೆ ತುರ್ಕೋಬೇಕು ನೋಡ್ರಿ. ನೀವು ಎಷ್ಟು ಬೇಕಷ್ಟು ಕೊಬ್ಬರಿ ತೊಗೊರಿ. ಸೇಮ್ ಅದಕ್ಕೆ ಮೆಜರ್ಮೆಂಟ್ ಸೇಮ್ ಇರ್ತೈತಿ. ಸಕ್ಕರೆ ನೀವು ಎಷ್ಟು ಕೊಬ್ಬರಿ ತೊಗೊಂಡಿರ್ತೀರಿ ಅಷ್ಟು ಇದು ಸಕ್ಕರೆಯನ್ನು ಹಾಕಬೇಕಾಗಿರ್ತೈತಿ, ಸ್ವೀಟ. ಈಗ ನೋಡು, ಇದನ್ನೆಲ್ಲ ನಾನು ಈ ತುರಿಯೋ ಮನೆಯೊಳಗೆ ಇದೆಲ್ಲ ಹಿಂಗೆ ಹೆಚ್ಕೋಬೇಕು ನೋಡಿ. ಇದೆಲ್ಲ ಹಿಂಗೆ ಆಗಿರ್ತೈತಿ. ಇದನ್ನ ಸಣ್ಣಕ್ಕೆ ಹೆಚ್ಕೊಂಡು ಹಿಂಗಾಗೈತೆ ನೋಡ್ರಿ. ಇದು ತುರಿಯೋ ಮನ್ಯಾಗ ಹೆಚ್ಚಿಂದ ಇಷ್ಟು ಬರ್ತೈತಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಬೇಕಾಕವು. ಏಲಕ್ಕಿಯನ್ನು ಹಾಕೋತ್ನು. ಇದೊಂದು ಸ್ವೀಟ ಭಾಳ ಟೇಸ್ಟಿಯಾಗಿರ್ತೈತಿ ಮತ್ತು ಪಂಚಮಿ ಹಬ್ಬಕ್ಕೆ ಡಿಫ್ರೆಂಟ್ ಆಗ್ತೈತಿ. ಉಂಡಿಗಳನ್ನೆಲ್ಲ ತಿನ್ನೋದ್ರ ಮಧ್ಯೆ ಇದೊಂದು ಕೊಬ್ಬರಿ ಬರ್ಫಿ ಆಗ್ತೈತಿ ಅಂಥೇಳಿ ನಾ ಈ ಸಲ ಮಾಡಾಕ್ತಾನೆ ನೋಡ್ರಿ. ಇದು ಸಕ್ರೆ ಇದು ಎಷ್ಟು ತೊಗೊಂಡಿರ್ತೀವಿ ಕೊಬ್ಬರಿ ಅಷ್ಟೇ ಸಮ ಪ್ರಮಾಣದಾಗ ಸಕ್ರೆ ತೊಗೋಬೇಕು ನೋಡಿ. ಇದು ಕೊಬ್ಬರಿ ತೊಗೊಂಡೈತಲ್ರಿ ಅಷ್ಟೇ ಸೇಮ್ ಐತೆ, ಸಕ್ರೆನೂ ಸೇಮ್ ತೊಗೋಬೇಕ್ರಿ ಅದು. ಈಗ ಒಂದು ಸ್ವಲ್ಪ ತುಪ್ಪ ಹಾಕೋತಾನು. ತುಪ್ಪ ಹಾಕ್ಕೊಂಡು ಇದು ಬಿಸಿ ಮಾಡೋಕ್ಕೆ ಇಡಬಾರ್ದು. ಈಗ ತುಪ್ಪ ಹಾಕ್ಕೊಂಡು ಇದನ್ನ ಕೊಬ್ಬರಿ ಎಲ್ಲ ಹಾಕ್ಕೊಂಡು, ಕೊಬ್ಬರಿ ಎಷ್ಟಿರ್ತೈತಲ್ರಿ ಅಷ್ಟೇ ಸಕ್ಕರೆ ಹಾಕ್ಕೊಂಡು ಫಸ್ಟ್ ತುಪ್ಪ ಹಾಕೋಬೇಕು. ತುಪ್ಪ ಹಾಕ್ಕೊಂಡಿಂದ ಸಕ್ಕರೆ ಇದು ಕೊಬ್ಬರಿ ಹಾಕೋಬೇಕ್ರಿ. ಹೆಚ್ಚಿದ್ದೆಲ್ಲ ಸೇಮ್ ಪ್ರಮಾಣದಾಗ ಸಕ್ಕರೆ ತೊಗೋಬೇಕು. ಎಷ್ಟು ಕೊಬ್ಬರಿ ತೊಗೊಂಡಿರ್ತೀವೋ ಅಷ್ಟು ಸಕ್ಕರೆ ತೊಗೋಬೇಕು. ಇದಷ್ಟು ಎರಡು ಕೂಡಿ ಹಾಕೊಂಡ್ರಿ. ಈಗ ಹಾಕ್ಕೊಂಡು ಈಗೆಲ್ಲ ಅದನ್ನ ಕಾಯಿಸ್ಬೇಕ್ರಿ. ಕಾಯ್ಸೋಕ್ಕಿಟ್ಟು ನೋಡಿರಿ, ಈಗ ಸ್ಟೋವ್ ಆನ್ ಮಾಡಿ ಅದಕ್ಕೆ ಗಸಗಸಿಯನ್ನು ಹಾಕೊಂಡೇನೆ. ನೀವು ಗಸಗಸಿಯನ್ನು ಜಾಸ್ತಿ ಹಾಕ್ರಿ, ಟೇಸ್ಟ್ ಬರ್ತೈತಿ. ಈಗ ತುಪ್ಪ, ಗಸಗಸಿ, ಕೊಬ್ಬರಿ, ಸಕ್ಕರೆ ಎಲ್ಲ ಮಿಕ್ಸ್ ಮಾಡಿ ಇದೆಲ್ಲ ಒಂಥರ ಪಾಕ್ ಬರೋವರೆಗೂ ಹುರ್ಕೋಬೇಕ್ರಿ. ಇದಕ್ಕೆ ಒಂಚೂರು ನಾ ಒಂದು ಕಪ್ನಷ್ಟು ಹಾಲು ಹಾಕೋಕಾಗುತ್ತೆ. ಹಾಲು ಹಾಕಿದ್ರೆ ಅದು ಕೊಬ್ಬರಿ ಬರ್ಫಿ ಮೆತ್ತಗೆ ಬರ್ತೈತೆ. ಅದು ಬೆಸ್ಟ್ ಆಗಿರ್ತೈತಿ ನೋಡಿ. ಈಗ ಇದು ಎಲ್ಲ ಆಗಾಕತ್ತೈತಿದು, ಪಾಕ ಬಂದೈತಿದ ನೋಡಿರಿ. ಹಿಂಗೆ ಕುದ್ದದು ಒಂಥರ ಪಾಕ ಬರ್ತೈತಿ. ನಮಗೆ ಗೊತ್ತಾಗುತ್ತೆ ಅದು ಗಟ್ಟಿ ಆಗುತ್ತದು ಎಲ್ಲ. ಈಗ ನೀವು ತಿರುಗಿಸ್ತಾ ಇದ್ದಾಗ ಅದ್ರ ಹದ ಗೊತ್ತಾಕೈತೆ ಅದು ಬರ್ಫಿ ಆಗ್ತೈತಿಲ್ಲ ಅಂಥೇಳಿ. ಅದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕೊಳಕ್ತಾನೆ. ಏಲಕ್ಕಿ ಪೌಡ್ರ್ ಹಾಕೊಳ್ಳೋದ್ರಿಂದ ಅದು ಭಾಳ ಕಂಪ ಬರ್ತೈತೆ ರೀ. ಸ್ಮೆಲ್ ಭಾಳ ಚಂದ ಇರ್ತೈತಿ, ಟೇಸ್ಟ್ ಬರ್ತೈತಿ ನೋಡಿ. ಈಗೆಲ್ಲ ಕುದಿಯಾಕತ್ತೈತಲ್ರ, ಇದು ಒಂಥರ ಬರ್ಫಿ ಆಗಾಕತ್ತೈತೆ ಅಂಥೇಳಿ ನಮಗೆ ಕೈಯಾಗನ ಹದ ಗೊತ್ತಾಕೈತೆ ಅದ್ರದ್ದು. ಈಗ ನಾ ತೋರಿಸ್ತೀನಿ ನೋಡ್ರಿ. ಇಲ್ಲೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನಿಮ್ಮ ಪ್ರೋತ್ಸಾಹ ನಮಗಿರಬೇಕು ನೋಡಿ. ಇದೆಲ್ಲ ನೋಡ್ರಿ, ಇದೆಲ್ಲ ಇದು ಆತೀಗ. ಈಗೇನು ಅಂಟ್ಕೊಳ್ಳಲ್ಲ, ಹಿಂಗಾಗಿರ್ಬೇಕಿದು. ಹಿಂಗಾದಾಗ ನಾವು ಒಂದು ತಾಟಿಗೆ ತುಪ್ಪ ಹಚ್ಚಿಟ್ಕೊಂಡ್ಬಿಡ್ರೆ, ಪ್ಲೇಟಿಗೆ ಅದು ತುಪ್ಪ ಹಚ್ಚಿಟ್ಕೊಂಡಿದ್ದು ಇದನ್ನು ಹಾಕ್ಬೇಕು ಅದಕ್ಕೆ ನೋಡಿರಿ. ಹಿಂಗಾಗೈತೆ ನೋಡಿ, ಎಲ್ಲ ಹೋಗೈತಿ. ಈಗ ನೀರಿನ ಅಂಶ ಎಲ್ಲ ಹೋಗಿ, ಹಾಲಿನ ಅಂಶ ಎಲ್ಲ ಹೋಗಿ ಈ ಥರ ಗಟ್ಟಿಯಾಗಿ ಬರ್ಬೇಕದು. ಬರ್ಫಿ ಹದಕ್ಕೆ ಬರ್ಬೇಕು ನೋಡಿ. ಈಗೆಲ್ಲ ಆಗೈತಿದು ಬರ್ಫಿ ಹದಕ್ಕೆ ಬರಾಕತ್ತೈತಿ. ಹಿಂಗಾಗೈತೆ ನೋಡ್ರಿ. ಇದನ್ನೇನು ಮಾಡ್ಬೇಕು ನಾವು, ಈಗ ಆಗೈತೆ ನೋಡ್ರಿ. ಈಗ ಕರೆಕ್ಟ್ ಬಂದೈತಿದು. ಹಿಂಗೆ ಬರ್ಫಿ ಹದಕ್ಕೆ ಬರ್ಬೇಕು. ಇದು ಹಾಲು ಹಾಕೋದ್ರಿಂದ ಭಾಳ ಮೆತ್ತಗೆ ಒಂಥರ ಕ್ರಿಸ್ಪಿನೂ ಬರ್ತೈತಿ, ಮೆತ್ತಗೂ ಬರ್ತೈತಿ, ಟೇಸ್ಟ್ ಆಗಿರ್ತೈತಿ. ಹಿಂಗಾಗೈತೆ ನೋಡ್ರಿ. ಇದನ್ನು ಎಲ್ಲ ನೀರಿನ ಅಂಶ, ಹಾಲಿನ ಅಂಶ ಎಲ್ಲ ಹೋಯ್ತಲ್ರಿ. ಈಗ ಅದು ಪಾಕ ಬಿಟ್ಕೊಂಡಿರ್ತೈತಿ. ಈಗ ಅದನ್ನು ಪ್ಲೇಟಿಗೆ ಹಾಕಿದ್ರೆ ಗಟ್ಟಿ ಆಗ್ತೈತಿ. ಈಗ ಪ್ಲೇಟಿಗೆ ಒಂದು ತುಪ್ಪ ಸವರಿ ಇಟ್ಕೊಂಡಿದ್ದೈತಿದು, ಇದಕ್ಕೆ ಹಾಕ್ಬೇಕು. ಈ ಬರ್ಫಿಯನ್ನು ಇದಕ್ಕೆ ಹೆಂಗೆ ಮಾಡೋದು ಅಂಥೇಳಿ ಹಿಂಗೆ ಹಾಕೋಬೇಕು ನೋಡ್ರಿ. ಈ ಕೊಬ್ಬರಿ ಇದನ್ನು ಸಕ್ಕರೆ ಎಲ್ಲ ಮೆಜರ್ಮೆಂಟು ಕರೆಕ್ಟ್ ಐತಿ. ಅದು ತುಪ್ಪನೂ ಹಾಕಿರ್ತೈತಲ್ರಿ, ಹಾಲು ತುಪ್ಪ ಎರಡೂ ಹಾಕಿರ್ತೈತಿ. ಅದು ಅಂಟ್ಕೊಳ್ಳಂಗೂ ಇಲ್ಲ,
ಪಾಕನೂ ಸರಿಯಾಗಿ ಬಂದಿರ್ತೈತಿ. ಭಾಳ ಟೇಸ್ಟ್ ಆಗಿರ್ತೈತಿ. ಮತ್ತು ಗಸಗಸೆ ನೀವು ಡ್ರೈ ಫ್ರೂಟ್ಸ್ ಬೇಕಾದ್ರೆ ಹಾಕೋಬೋದು. ಗಸಗಸೆ ಹಾಕ್ಕೊಂಡು ಅದಕ್ಕೆ ಮೇಲೆ ಒಳಗೂ ಡ್ರೈ ಫ್ರೂಟ್ಸ್ ಹಾಕಿನೂ ಮಾಡ್ಬೋದು ರೀ. ಗಸಗಸೆ ಭಾಳಷ್ಟು ಹಾಕಿದ್ರೆ ಚಂದ ಕಾಣಿಸ್ತದೆ. ಇದಕ್ಕೆ ನೋಡಿರಿ, ಇದಕ್ಕೆಲ್ಲ ಮ್ಯಾಲೆ ನಾನು ಸ್ವಲ್ಪ ಮನುಕ ಹಚ್ಚಾಕ್ತಾನೆ. ಗೋಡಂಬಿ, ಮನುಕ, ನಿಮಗೆ ಏನು ಡ್ರೈ ಫ್ರೂಟ್ಸ್ ಹಾಕ್ತೀರಿ ಹಾಕ್ಬೋದು. ಒಳಗೂ ಹಾಕಿನೂ ಮಾಡ್ಬೋದು. ಈಗೆಲ್ಲ ನಾನು ಮ್ಯಾಲೆ ಹಚ್ಕೊಳಕ್ತೇನೆ. ಇದು ಈಗ ಫುಲ್ ಬರ್ಫಿ, ಕೊಬ್ಬರಿ ಬರ್ಫಿ ರೆಡಿ ಆಗೈತಿ. ಈಗ ಒಂಚೂರು ಇದು ಇದ್ದಾಗ ಕಟ್ ಮಾಡ್ಕೋಬೇಕು. ಪೂರ್ತಿ ಒಣ ಆದಿಂದ ಕಟ್ ಮಾಡಬಾರ್ದು. ಇನ್ನೊಂಚೂರು ಬಿಸಿ ಇದ್ದಾಗನ ಸ್ವಲ್ಪ ಕಟ್ ಮಾಡಿ ಇಟ್ಕೋಬೇಕು. ಅದನ್ನ ನೋಡಿರಿ, ಈಗ ಕಟ್ ಮಾಡಿ ಇಟ್ಕೊಂಡೇ ಬರ್ಫಿ ಹೆಂಗೆ ಬರ್ತೈತಿ ನಿಮಗೆ ತೋರಿಸ್ತೀನಿ ನಾನು. ಭಾಳ ಚಂದ ಬರ್ತೈತಿ. ಇದು ಪೂರ್ತಿ ಎದ್ದು ಬಂದುಬಿಡ್ತೈತಿ. ನೀವು ಆಮೇಲೆ ಎಷ್ಟು ಬೇಕಷ್ಟು ಕಟ್ ಮಾಡ್ಕೋಬೋದು. ನೋಡಿರಿ, ಬೆಸ್ಟ್ ಬಂದೈತಿ. ಇದು ಪೂರ ಬರ್ಫಿ ಬಂದೈತಿ. ಈಗ ನಾನು ಇದನ್ನ ಕಟ್ ಮಾಡೇನಿಲ್ಲ, ಅದನ್ನ ತಗೊಂಡು ತೋರಿಸ್ತೀನಿ. ಇದು ಒಂದು ವಾರ ತನೂ ಏನೂ ಆಗಲ್ಲ. ಬೇಕಾದಂಗೆ ಉಪವಾಸ ಇದ್ದವರು ಎಲ್ಲ ಇದಕ್ಕೇನೂ ಹಾಕಿರೋದಿಲ್ಲ, ಉಪ್ಪು ಖಾರ ತಿನ್ಬೋದು. ಈಗ ನೋಡಿರಿ, ಡ್ರೈ ಫ್ರೂಟ್ಸ್ ಹಾಕಿದ್ರಿಂತ ಬೆಸ್ಟ್ ಇರ್ತೈತೆ. ಈಗೆಲ್ಲ ತೋರಿಸ್ತೀನಿ ನೋಡಿರಿ, ಇದು ಹೆಂಗೆ ಬರ್ತೈತೆ. ಬಿಸಿ ಐತ್ರಿ, ಬಿಸಿ ಇರೋದ್ರಿಂದ ಇದು ಆಗುತ್ತೆ. ಈಗೆಲ್ಲ ಇದನ್ನ ತಗೊಂಡು ನೋಡಿರಿ, ಇದು ಬರ್ತದೆ. ಈಗ ಕೊಬ್ಬರಿ ಇದನ್ನ ಇರೋದ್ರಿಂದ ಕರೆಕ್ಟ್ ಕಟ್ ಮಾಡ್ಬೇಕು. ಇದನ್ನ ಈಗ ಕಟ್ ಮಾಡೀನಿ. ಈಗ ತೋರಿಸ್ತೀನಿ ನಾನು. ಈಗ ಬಂತು ನೋಡ್ರಿ, ಅದು ಕೊಬ್ಬರಿ ಇದು ಈ ಥರ ಬರ್ತೈತೆ. ಅದು ಬೆಸ್ಟ್ ಆಗೈತೆ ನೋಡ್ರಿ. ಬೆಸ್ಟಾಗಿ ಪಂಚಮಿ ಹಬ್ಬಕ್ಕಂತೂ ಭಾರಿ ಆಗಿರ್ತೈತಿ. ನೀವು ಮಾಡಿ ನೋಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ನೋಡಿರಿ ಎಷ್ಟು ಬೆಸ್ಟ್ ಆಗೈತಿ. ಇದು ಕ್ರಿಸ್ಪಿನೂ ಅಷ್ಟಾಗೈತಿ, ಮಸ್ತಾಗಿರ್ತೈತಿ. ಈಗ ಕೊಬ್ಬರಿ ಹುಡಿ ಪೂರ್ತಿ ರೆಡಿ ಆಗೈತಿ. ನಾನು ಇದನ್ನು ಮಾಡಿ ತೋರಿಸೀನಿ. ಈಗ ತೆಗೆದು ಈಗ ಪೂರ್ತಿ ರೆಡಿ ಆಗೈತಿ ಕೊಬ್ಬರಿ ಹುಡಿ. ಇದಕ್ಕೆ ಹಾಕಿಟ್ಕೊಳಕ್ತೇನೆ ನಾನು. ಪೂರ ಕೊಬ್ಬರಿ ಹುಡಿ ಈಜಿನೂ ಐತ್ರಿ, ಮಾಡೋದೂ ಒಂದು 10-15 ನಿಮಿಷನಾಗಿದ್ದು ರೆಡಿ ಆಗ್ತದೆ. ಕೊಬ್ಬರಿ ಇದ್ರೆ ಸಾಕ್ರಿ. ಸಕ್ಕರೆ, ಕೊಬ್ಬರಿ, 2 ಗಸಗಸೆ, ಇವೆಲ್ಲ ಡ್ರೈ ಫ್ರೂಟ್ಸ್ ಆಪ್ಷನ್ ಮಸ್ತಾಗಿರ್ತದೆ ರೀ. ನೀವು ಮಾಡಿ ನೋಡ್ರಿ.